ನಮಸ್ಕಾರಿಪ್ಪ ಮಹಾಪ್ರಭುಗಳಿಗೆ ಲಾಸ್ಟ್ ವಿಡಿಯೋದಾಗ ನಮ್ಮ ಕಾಕಾರ ಮನೆನ ಶಿಕಾರಿಪುರಕ್ಕೆ ಶಿಫ್ಟ್ ಮಾಡೋದ್ರ ಬಗ್ಗೆ ವಿಡಿಯೋ ಹಾಕಿದ್ದೆ. ಆದರೆ ಈ ವಿಡಿಯೋದಾಗ ಶಿಕಾರಿಪುರಕ್ಕೆ ಹೋಗೋದ್ರ ಬಗ್ಗೆ ವಿಡಿಯೋ ಮಾಡೀನಿ, ನೋಡೋಣಂತ ಬರ್ರಿ. ಅನ್ನಿಗೇರಿಯಿಂದ ವಾಪಸ್ ನಮ್ಮ ಊರಿಗೆ ಬಂದು ಶಿಕಾರಿಪುರಕ್ಕೆ ಹೋಗಂತೇಳಿ ಜಾಕೆಟ್ ಹೆಲ್ಮೆಟ್ ತೊಗೊಂಡು ನಮ್ಮ 3 ಶೆಲ್ ಪೆಟ್ರೋಲ್ ಬಂಕ್ ಒಳಗೆ ಗಾಡಿ ಪೆಟ್ರೋಲ್ ಹಾಕೊಂಡು ನಮ್ಮ ಜರ್ನಿ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಶಿಕಾರಿಪುರಕ್ಕೆ ಹೋಗೋ ರೋಡ್ರ ಮಸ್ತ್ ಐತಿ. ನಮ್ಮ ಊರ್ಲಿಂದ 130 ಕಿಲೋಮೀಟರ್. ನಮ್ಮ ತಮ್ಮ ಆರಾಮ್ ಬಸ್ಸಿಗೆ ಬರ್ತಾನೆ ಅಂತಂದ. ಬ್ಯಾಡ ಬಾ ದೋಸ್ತ, ಬೈಕ್ನ ಮಸ್ತ್ ಜಾಲಿ ರೈಡ್ ಆಗೈತೆ ಅಂತ ಕರ್ಕೊಂಬಂದು ಶಿಕಾರಿಪುರ ಬರೋ ಮಟ್ಟ ಅಂದ್ರೆ ಅವ್ನ ಕಿವಿ ಹಿಂದೆ ಕುಂತ ಗುಯ್ ಅಂದ್ ಹೋಗಿದ್ದು ನೋಡ್ರಿಪ್ಪ. ಕಡೆಕ್ ಅಂಗೋಟ್ ಮಾಡಿ ನಮ್ಮ ಊರ್ಲಿಂದ ಒಂದು 10-20 ಬದಿಗೆ ಸೈಡ್ ತರ್ಕೊಂತ ಶಿಕಾರಿಪುರಕ್ಕೆ ಬಂದ್ ಮುಟ್ಟಿದ್ರಪ್ಪ. ಅದೆಷ್ಟು ದೌಡ್ ಬಂದ್ ಮುಟ್ಟಿದ್ವಿ ಅಂತಂದ್ರೆ ಲೋಡ್ ಗಾಡಿ ಬಂದ್ ಮುಟ್ಟಿದ್ರು ನಾವ್ ಇನ್ನ ಬಂದ್ ಮುಟ್ಟಿದ್ದಿಲ್ಲ. ಮೊದ್ಲ ಲೇಟ್ ಆಗಿ ಬಂದ್ ಮುಟ್ಟೇವಿ, ಇನ್ನೂ ಲೇಟ್ ಮಾಡೋದು ಬೇಡ ಅಂತಂದ ಬಡ ಗಾಡಿಯಾಗಿರೋ ಸಾಮಾನ ಮನಿ ಒಳಗೆ ಇಳವಾಕ ಸ್ಟಾರ್ಟ್ ಮಾಡಿದ್ವಿ. ಗಾಡಿಯಾಗಿರೋ ಸಾಮಾನು ಅನ್ಲೋಡ್ ಎಷ್ಟು ದೌಡ್ ಆತ್ರಿಪ್ಪ ಅಂತಂದ್ರೆ ಲೋಡ್ ಮಾಡಕ್ ತೊಗೊಂಡಿದ್ ಟೈಮಿಂಗ್ ಅರ್ಧ ದೌಡ್ ಆತ್ ನೋಡ್ರಿ. ಈ ನಮ್ ಕಾಕರ್ ಮನೆಗಿರೋ ಪಲ್ಲಂಗದಂತ ಅದನ್ನ ಯಾರು ಮಾಡ್ಸಾಕ್ ಹೋಗ್ಬಾರ್ದ್ರಿಪ್ಪ. ಯಾಕಂದ್ರೆ ನಾವು ಗಾಡಿಯಾಗಿರೋ ಸಾಮಾನು ಇಳವಾಕ್ ತೊಗೊಂಡಿದ್ ಟೈಮ್ ಇದೊಂದು ಪಲ್ಲಂಗ್ ಜೋಡ್ಸಾಕ್ ಹೋತ್ರಿಪ್ಪ. ಮನಿ ಶಿಫ್ಟ್ ಮಾಡೋ ಕೆಲಸ ಅಂತೂ ಮುಗಿಸಿದ್ವಿ. ಅಡ್ಗೆ ಮನೆ ಒಳಗೆ ನಮ್ಮ ರಾಜಮಾತೆ ನಮ್ಮ ಸಣ್ಣವ ಹಾಲು ಹೋಗ್ಸಿದ್ಲು. ನಮ್ಮ ಕಾಕ ಮಧ್ಯಾಹ್ನ ಊಟಕ್ಕಂತ ಎಲ್ಲರಿಗೂ ಊಟ ಪಾರ್ಸಲ್ ತೊಗೊಂಬಂದ. ಎಲ್ಲಾರು ಗಾವ ಚಪ್ಪರ್ಸಿ ನಮ್ಮ ವಿಡಿಯೋ ಇಲ್ಲಿಗೆ ಮುಗಿಸಿದ್ವಿ.